4ನೇ ಸಂಧಿಯ 10 ಹಾಗೂ 11ನೆಯ ಕವನ. ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ ಕೋಮಲ ಲತೆಗಿದು ಗರಗಸವಲ. ಮಕ್ಕಳಿಲ್ಲದ ಕೊರತೆ ಭರತ ವಂಶದಲ್ಲಿ ಒಂದು ಕೊಂಬೆಗೆ ಗರಗಸವಿದ್ದಂತೆ. ಅಂದರೆ ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ ಕೋಮಲ ಸೌಖ್ಯ ಲತೆಗಿದು ಕರಗಸ ಹೊಲ. ತಂದೆ ಬಾ ಧೃತರಾಷ್ಟ್ರ ಬಾ ಎನ್ನುತ್ತಾ ಕರೆದು ಕಟ್ಟೆ ಏಕಾಂತದಲ್ಲಿ ನಿನ್ನರಸಿಗ ಅನುಪಮ ಪುತ್ರ ಶತವ ಅವತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರಪಿಂಡವ. ಅಂದರೆ ಭರತ ವಂಶದಲ್ಲಿ ಸಂತಾನವಿಲ್ಲದ ಕೊರತೆಯು ಸೌಖ್ಯವೆಂಬ ಬಳ್ಳಿಗೆ ಗರಗಸವಿದ್ದಂತೆ. ಅಪ್ಪ ಧೃತರಾಷ್ಟ್ರ ಬಾ ಹೀಗೆಂದು ಹೇಳಿ ವೇದವ್ಯಾಸನು ಕಟ್ಟೆ ಏಕಾಂತದಲ್ಲಿ ಧೃತರಾಷ್ಟ್ರನನ್ನು ಕರೆದು ಪಿಂಡವೊಂದನ್ನು ಕೊಟ್ಟನು. ಇದರಿಂದ ನಿನ್ನ ಪತ್ನಿಗೆ 100 ಮಂದಿ ಮಕ್ಕಳು ಜನಿಸುತ್ತಾರೆ ಎಂದು ಹೇಳಿದನು. 11ನೆಯ ಕವನ. ಧರಿಸಿದಳು ಗಾಂಧಾರಿ ಗರ್ಭೋತ್ಕಾರವನ್ನಿತ್ತ ನಿಜಾಶ್ರಮಕ್ಕೆ ಮುನಿ ತಿರುಗಿದನು. ದಿನದೊಳೊಬ್ಬಿತು ರಾಯನ ಅಭ್ಯುದಯ ಅರಸ ಕೇಳೈ. ಬೇಟೆಂಗಾರರು ಕರೆಯ ಬಂದರು ಮೃಗನಿ ಕಾಯದ ನೆರವಿಗಳ ನೆಲೆಗೊಳಿಸಿ ಪಾಂಡು ನೃಪಾಲನೊಲಗಕ್ಕೆ. ಅಂದರೆ ಗಾಂಧಾರಿಯು ಮಂತ್ರಪಿಂಡವನ್ನು ಸೇವಿಸಿ ಗರ್ಭವತಿಯಾದಳು. ವೇದವ್ಯಾಸರು ಆಶ್ರಮಕ್ಕೆ ಹಿಂತಿರುಗಿದರು. ಹೀಗೆ ರಾಜನು ಅಭ್ಯುದಯವಾಗುತ್ತಿರಲು ಬೇಟೆಗಾರರು ಪಾಂಡುರಾಜನ ಒಳಗಕ್ಕೆ ಬಂದು ಬೇಟೆಗೆ ಬರಬೇಕೆಂದು ಕರೆದರು. ಏಕೆಂದರೆ ಮೃಗಗಳ ಹಾವಳಿ ಹೆಚ್ಚಾಗುತ್ತಿದೆ, ಬೇಟೆಗೆ ಬರಬೇಕೆಂದು ಕರೆದರು. ಇದು 11ನೆಯ ಕವನ. ಧನ್ಯವಾದಗಳು.